ನಮಸ್ಕಾರ. ನನ್ನ ಹೆಸರು ಚಿದಂಬರ ಅಂತೇಳಿ. ಇವತ್ತು ತೊಂಡೆಕಾಯಿ ಹೇಗೆ ಬೆಳೆಸೋದು ಅಂತೇಳಿ ಹೇಳ್ತಾ ಇದ್ದೀನಿ. ಯಾಕೆ ಈ ಥರ ಪದೇ ತರಕಾರಿದೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಹೇಳಿ, ಕೆಲವು ಜನ ತರಕಾರಿ ಬೆಳೆಸೋಕ್ಕೆ ಏನಂತ ಬರಲ್ಲ. ನೋಡಿ, ಇದು ತೊಂಡೆಕಾಯಿ ಹಣ್ಣು, ತೊಂಡೆಗೆ ಬೆಳೆಸಿರೋ ಹಣ್ಣು ಇದು. ಅದರದ್ದು ಕುಡಿ ಅಂದರೆ, ಈಗ ಕೆಲವು ಜನ ಗಿಡ ಮಾಡಲಿಕ್ಕೆ ಹೇಗೆ ಅಂತ ಗೊತ್ತಿರಲ್ಲ, ಅಥವಾ ಬಳ್ಳಿ ಹೇಗೆ ನೆಡೋದು ಅಂತ ಗೊತ್ತಿರಲ್ಲ. ಹಾಗಾಗಿ ಗಿಡ ಮಾಡೋದ ಬಗ್ಗೆ, ಈ ಬಳ್ಳಿ ನೆಡೋದ ಬಗ್ಗೆ ಈಗ ಮಾಹಿತಿ ಕೊಡ್ತೀನಿ. ಇದು ಹಣ್ಣು ನೋಡಿ, ಇದ್ರ ಒಳಗಡೆ ಬೀಜ ಇರುತ್ತೆ, ಸಣ್ಣಗೆ ಬೀಜ ಇರುತ್ತೆ. ಇದರ ಒಳಗಡೆ ನೋಡಿ, ಇದರೊಳಗಡೆ ಬೀಜ ಇರುತ್ತೆ. ಇದನ್ನು ಈ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ನೋಡಿ, ಇದೆಲ್ಲ ಬೀಜ. ನೋಡಿ, ಇದೆಲ್ಲ ಕಾಣ್ತಲ್ಲ, ಇದೆಲ್ಲ ಬೀಜ. ನೀವು ಬೀಜದಲ್ಲಿ ಗಿಡ ಮಾಡೋದಾದರೆ ಇದನ್ನೇನು ಮಾಡಬೇಕು, ಒಂದು 4 ಅಡಿ 2 ಅಡಿ ಉದ್ದಕ್ಕೆ ಮಣ್ಣೆಲ್ಲ ಸ್ವಲ್ಪ ಅಗ್ದು ಲೂಸ್ ಮಾಡಿಕೊಂಡು ಈ ಬೀಜನ್ನು ಅದ್ರ ಮೇಲೆ ಚೆನ್ನಾಗಿ ಹೀಗೆ ಬಿರ್ಪೇಜಿ ಹಾಕಬೇಕು. ಈಗ ಚೆನ್ನಾಗಿ ಇದು ಮಾಡಿ ಹೀಗೆ ಹಾಕಬೇಕು. ಹಾಕಿ ಈ ಬೀಜ ಎಲ್ಲೆಲ್ಲಿ ಹೋಗಿದಷ್ಟು ಅಷ್ಟೇ ತೆಳ್ಳಕ್ಕೆ ಮಣ್ಣು ಹಾಕ್ಕೊಂಡು ಇದು ಗಿಡ ಮಾಡೋದು. ಇದು 1 ವಾರದೊಳಗೆ ಬರುತ್ತೆ. ನೋಡಿ, ಇದು ಬೀಜ, ಇದೆಲ್ಲ ಬೀಜ, ತೊಂಡೆಕಾಯಿ ಬೀಜ ಅಂದರೆ ಇದೆ. ಹಾಗೆ ಇದು ತೊಂಡೆಕಾಯಿ ಬೀಜ ಮಾಡೋದು ಹೇಗೆ ಅಂತೇಳಿ ಅದೇ ಹೇಳಿದ್ನಲ್ಲ, ಈ ಥರ ಮಾಡಿ ಇದಕ್ಕೆ ಸ್ವಲ್ಪ ಚಂದ ಮಾಡಿ ಎಲ್ಲ ಮಣ್ಣೆಲ್ಲ ಹಾಕಿ ಇದು ಮಾಡಿದರೆ ತೊಂಡೆಕಾಯಿ ಒಳ್ಳೆ ಗಿಡ ಬರುತ್ತೆ. ಇದು ಕಟಿಂಗ್ಸು. ಕೆಲವು ಜನಕ್ಕೆ ಬೀಜದಲ್ಲಿ ಗಿಡ ಮಾಡೋಕ್ಕೆ ಹೇಗದಂತ ಗೊತ್ತಿರಲ್ಲ, ಹಾಗೆ ಕಟಿಂಗಲ್ಲೇ ಹಾಗೆ. ಇದು ನೋಡಿ, ಇದು ಕಟಿಂಗು. ಇಷ್ಟು ದಪ್ಪ, ಇನ್ನು ಸ್ವಲ್ಪ ದಪ್ಪ ಸಿಕ್ಕಿದ್ರೆ ಒಳ್ಳೆಯದು. ಭಾರಿ ಜನ ತೊಂಡೆಕಾಯಿ ಬೆಳೆಸ್ತಾರೆ. ಅದು ಬೆಳೆಸೋದು ಒಟ್ಟು ತೊಗೊಂಬಂತಾರೆ, ಹಾಕ್ತಾರೆ, ಇದು ಮಾಡ್ತಾರೆ. ಇದು ಹೇಗೆ ನಡೆದಂತ ಈಗ ಗುಂಡಿ ಮಾಡಿ ತೋರಿಸ್ಕೊಡ್ತೀನಿ ನಾನು. ತೊಂಡೆ ಬಳ್ಳಿ ಹೇಗೆ ನೆಡೋದು ಅಂತೇಳಿ ಬೀಜ ಹಾಕ ತೋರಿಸಿದ್ದೀನಿ. ಹಾಗೆ ಬಳ್ಳಿ ನೆಡೋದು, ಇದು ತಾತ್ಕಾಲಿಕ ಸಣ್ಣ ಗುಂಡಿ ಮಾಡಿದ್ದೀನಿ ನಿಮಗೆ ತೋರಿಸ್ಕೊಡ್ಲಿಕ್ಕೋಸ್ಕರ. ಇದು 4 ಅಡಿ 4 ಅಡಿ ರೌಂಡಾಗಿ ಗುಂಡಿ ತೆಗಿಬೇಕು. ಚೌಕ ಬೇಡ, ರೌಂಡಾಗಿ ತೆಗೆದ್ರೆ ಚೆಂದ ಬರುತ್ತೆ. ಅದು ತೋರಿಸ್ತೀನಿ. ಅವಾಗ ಬಳ್ಳಿನ ಏನು ಮಾಡಬೇಕು, ಒಂದು 4 ಆಯಿತು 5 ಗಣ್ಣು, ಹೀಗೆ 5 ಗಣ್ಣು ಇದ್ದಿದ್ದು ಗಣ್ಣು ಇರಬೇಕು. ಒಂದು ಇದ್ರಲ್ಲಿ ನಡುವಾಗ ನೋಡಿ, ಈ ಥರ ಹೀಗೆ ಕ್ರಾಸ್ ಮಾಡಿ ನೆಡಬೇಕು. ಈ ಥರ ಕ್ರಾಸ್ ನೋಡಿ. ಇದೊಂದು ಬಳ್ಳಿ ಹಾಕಿ ನೋಡಿ, ಈ ಥರ ಇದೊಂದು ಬಳ್ಳಿ ಹೀಗೆ ಮಾಡಿ ನೆಡಬೇಕು. ಬಳ್ಳಿ ಅವುಗಳು ಒಂದು ಗಣ್ಣು ಕೆಳಗಡೆ ಹೋಗಬೇಕು. ನೋಡಿ, ಈ ಥರ. ಇದಕ್ಕೆ ಸ್ವಲ್ಪ ಗೊಬ್ಬರದ ಪುಡಿ ಹಾಕೋಣ. ನೋಡಿ, ಈ ಪುಡಿ ಇರುತ್ತಲ್ಲ, ಸ್ವಲ್ಪ ಹಾಕಿಬಿಟ್ರೆ ಆಯಿತು. ಗೊಬ್ಬರದ ಪುಡಿ ಹೀಗೆ ಮಾಡಿ ಹಾಕೋದು. ಸ್ವಲ್ಪ ಕಾಡು ಗೊಬ್ಬರ ಹಾಕುವ. ಸ್ವಲ್ಪ ಟೈಟ್ ಆಗಬೇಕು, ಇಲ್ಲಾಂದರೆ ಬೇರು ಕೊಡಲ್ಲ. ಬುಡ ಲೂಸ್ ಇದ್ದರೆ ನೀರು ಹಾಕಿದ್ಮೇಲೆ ಮತ್ತು ಲೂಸ್ ಆಗುತ್ತೆ. ಸ್ವಲ್ಪ ಟೈಟ್ ಮಾಡಿಬಿಟ್ರೆ ಆಯಿತು. ಈಗ ಟೈಟ್ ಹಾಕ್ತೀವಲ್ಲ, ಇದಕ್ಕೆ ಚೆನ್ನಾಗಿ ನೀರು ಕೊಡಬೇಕು. ಮತ್ತು ಈ ಸಗಣಿ ಇದೆಯಲ್ಲ, ಹಸಿ ಸಗಣಿ ತಂದು, ಇದು ಗಿಡ ಇದರಿಂದ ಯಾವಾಗ ಮೊಳಕೆ ಬರುತ್ತೆ, ಹಸಿ ಸಗಣಿ ತಂದು ನೀರು ಮಾಡಿ ಇದಕ್ಕೆ ಹಾಕಬೇಕು. ಹಾಕಿ ಸ್ವಲ್ಪ ನೆರಳು ಮಾಡಬೇಕು. ನೆರಳು ಅಂದರೆ ಈ ಹುಳ್ಚಪ್ಪು ಆಗುತ್ತೆ, ಇಲ್ಲಾಂದರೆ ತೊಂಡೆ ಬಳ್ಳಿ ಅಂತ ಒಂದು ಸಿಗುತ್ತೆ. ಅದೇ ಒಂದು ಜಾತಿಗೆ ಗಿಡ ಇದೆ, ತೊಂಡೆ ಬಳ್ಳಿ ಗಿಡ ಅಂತ. ಅದನ್ನು ತಂದು ನೆರಳು ಮಾಡಿದರೂ ಆಗುತ್ತೆ. ಈ ಥರ ಆದ ನಂತರ ಇಲ್ಲಿ ನೋಡಿ, ಬರ್ತೀನಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಮಾಡಿದ್ದು ಹೇಗಿದೆ ನೋಡಿ. ತೊಂಡೆ ಬಳ್ಳಿ ಹೇಗೆ ಕಾಯಿ ಬಿಡ್ತಾ ಇದ್ದೆ ನೋಡಿ. ದಪ್ಪ ಬಳ್ಳಿ ನೆಟ್ಟಿದ್ದೀನಿ ನಾನು ಈ ಸರಿ ಪೂರ್ತಿ. ಅಷ್ಟೇ, ಕನಿಷ್ಠ ಅಂತ ಹೇಳಿದ್ರೆ ಒಂದು ಹೇಗಿಲ್ಲ ಅಂತಾರೆ ಒಂದು 5-6 ತಿಂಗಳೊಳಗೆ ಒಂದು 50 kg ಅಂತೂ ಬೆಳಿತೀನಿ. ಬೆಳೆದ್ರೆ ಮತ್ತು ನಾನು ಯಾರಿಗೂ ದುಡ್ಡಿಗಂತೂ ಕೊಡಲ್ಲ, ಹೀಗೆ ಫ್ರೀಯಾಗಿ ತೊಗೊಂಡೋಗಿ ಸಾರು ಮಾಡ್ಕೊಳ್ಳಿ. ಒಳ್ಳೆ ತೊಂಡೆಕಾಯಿ ಅಂತೇಳಿ ಭಾರಿ ಡಿಮ್ಯಾಂಡ್ ಇದೆ ಇದು. ಎಲ್ಲರೂ ಕೇಳೋದು, ಚಿದಂಬರ ನಿಮ್ಮನೆ ತೊಂಡೆಕಾಯಿ ಯಾವಾಗ ಆಗುತ್ತೆ ಅಂತೇಳಿ. ಹಾಗೆ ಪ್ರತಿ ವರ್ಷ ಒಂದು 50 ಕಾಯಿ 50 kg ಆಗಷ್ಟು ತೊಂಡೆ ಬೆಳೀತಾ ಇದ್ದೀನಿ ನೋಡಿ. ತುಂಬ ಸರಿಯಾಗಿದೆ.
ನಾನು ಇಲ್ಲಿವರೆಗೆ ಒಂದು 4 ಸರಿ ಬಿದ್ದಿದ್ದೀನಿ. ಇನ್ನೂ ತೊಂಡೆಕಾಯಿ ಇದೆ ನೋಡಿ ಯಾವ ಥರ ಇದೆ. ಹಾಗೆ ಇದ್ರ ಬುಡಕ್ಕೆ ಹಾಗೆ ಸಗಣಿ ಗೊಬ್ಬರ ಚೆನ್ನಾಗಿ ನೀರು ಮಾಡಿ ಕೊಡ್ತಾ ಇರೋದು, ಸಗಣಿ ನೀರು ಮಾಡಿ ಕೊಡ್ತಾ ಇದ್ಬಿಟ್ರೆ ಆಯಿತು, ತುಂಬ ಚೆನ್ನಾಗುತ್ತೆ ನೋಡಿ. ಇದನ್ನು ಹಾಗೆ ಯಾರು ಬೇಕಾದರೂ ಬೆಳೆಸ್ಬೋದು. ಇದು ಹೇಗೆ ಬೆಳೆಸೋದು ಹೇಗೆ ಭಾರಿ ಕಷ್ಟ ಆಗುತ್ತೆ ಏನೋ ಹಾಗೆ ಅದು ಏನಿಲ್ಲ, ಆರಾಮಲ್ಲಿ ಬೆಳೆಸ್ಬೋದು. ಇದನ್ನು ಬೆಳ್ಕೊಂಡ್ರೆ ನಮ್ಮ ಮನೆಗೂ ಆಗುತ್ತೆ, 4 ಜನಕ್ಕೆ ಉಪಕಾರಗಳು ಆಗುತ್ತದೆ. ತೊಂಡೆಕಾಯಿ ಪಲ್ಯ ಮಾಡೋಣ ಅಂತೇಳಿ. ಹಾಗಾಗಿ ಇದನ್ನು ಒಂದು ಆದಷ್ಟು ಬೆಳೆಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನೋಡಿ. ಥ್ಯಾಂಕ್ ಯು ಸರ್.